ಏನ್ ಹಾಗೆ ನೋಡ್ತಿದ್ಯಾ? ಅದೇನೋ ಗೊತ್ತಿಲ್ಲ ಮೇಡಮ್, ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಒಂದು ಕ್ಷಣನೂ ಕಣ್ಣು ಮುಚ್ಬೇಕು ಅಂತ ಅನ್ಸಲ್ಲ. ಕಣ್ಣಲ್ಲೇ ಇರೋ ನಿಮ್ಮನ್ನ ಕಣ್ ತುಂಬಿಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ? ರಾಯರ್ ಬರ್ತಾ ಬರ್ತಾ ಕವಿ ಆಗ್ತಿದ್ದಾರೆ. ಈ ಅಂದಾನ್ ಹೊಗಳೋದಕ್ಕೆ ಕವಿನೇ ಆಗ್ಬೇಕಂತೇನಿಲ್ಲ ಮೇಡಮ್. ಭಕ್ತ ಭಕ್ತ ಆಗಿದ್ರೆ ಸಾಕು. ನಾನು ಈ ದೇವಿ ಭಕ್ತ. ಭಕ್ತ, ನಿನ್ನ ಪ್ರಾರ್ಥನೆ ಮುಗಿದಿದ್ದರೆ ಇಲ್ಲಿಂದ ಹೊರಡುವಂತವನಾಗು. ಇಲ್ಲದಿದ್ದರೆ ಮನೆಯಲ್ಲಿ ರಾಧಾಂತ ಶುರುವಾಗುತ್ತದೆ. ನನಗೇನಾದರೂ ಪ್ರಾಬ್ಲಮ್ ಮೇಡಮ್? ಪ್ರಾಬ್ಲಮಾ? ನನಗೇನು ಪ್ರಾಬ್ಲಮ್ ಇರುತ್ತೆ? ಮನೆಯವ್ರಿಗೆ ಪ್ರಾಬ್ಲಮ್ ಇರೋದು. ನಾವು ಇವಾಗ ಒಟ್ಟಿಗೆ ಇದ್ದೀವಿ ಅಂತ ಏನಾದರೂ ಗೊತ್ತಾದ್ರೆ ಅಷ್ಟೇ ಕತೆ. ಅಯ್ಯೋ ಹೋಗಿ ಮೇಡಮ್, ಅಲ್ಲಿ ಹೊರಗಡೆ ಹೋದ್ರೆ ನಿಮ್ಮ ಪಕ್ಕ ಕೂತ್ಕೊಳ್ಳೋದಕ್ಕೂ ಬಿಡಲ್ಲ, ನಿಮ್ಮ ಜೊತೆಗೆ ನಿಲ್ಲೋದಕ್ಕೂ ಬಿಡಲ್ಲ. ಆದರೆ ಅಡುಗೆ ಮನೇಲಿದ್ರೆ ನಿಮಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋ ನೆಪದಲ್ಲಿ ನಿಮ್ಮ ಜೊತೆಗೇ ಇರ್ಬೋದಲ್ವಾ? ಜೊತೆಗಿದ್ದೇನು ಮಾಡ್ತೀಯಾ? ಹೀಗೆ ನೋಡ್ತಾ ನಿಂತಿರ್ತೀಯಾ? ಇಲ್ಲ, ನಿಮಗೆ ಸಹಾಯ ಮಾಡ್ತೀನಿ. ಏನಪ್ಪ ಸಹಾಯ ಮಾಡ್ತೀಯ? ಅದು ನಿಮ್ಮ ಮೂಗಿಗೆ ಮುದ್ದಗಂಟಿರೋ ಹಿಟ್ಟನ್ನ ನನ್ನ ಕೆನ್ನೆಗೆ ಹಚ್ಕೋತೀನಿ. ಮೂಗಿಗೆ ಹಿಟ್ಟಂತಿದ್ಯಾ? ಮುಟ್ಬೇಡಿ, ನೀವು ನಿಮ್ಮ ಕೈಯಲ್ಲಿ ಮುಟ್ಬಿಡಿ, ನಾನು ನನ್ನ ಕೈಯಲ್ಲಿ ಮುಟ್ಟಲ್ಲ. ನಿಮ್ಮ ಮೂಗ್ ಮೇಲೆ ಅಂಟಿರೋ ಹಿಟ್ಟನ್ನ ನೇರವಾಗಿ ನನ್ನ ಕೆನ್ನೆಗೆ ಹಚ್ಕೋತೀನಿ. ಓಹೋ, ಹೌದಾ?